ಇಲ್ದೇನು ರವೆ ಉಂಡೆ ಮಾಡ್ಬೋದಾ ಅಂದರೆ ಯಾರಾದರೂ ನಂಬ್ತೀರಾ? ಸೊ ನಂಬೋಕ್ಕೆ ಆಗೋದಿಲ್ಲಲ್ವಾ? ಹಾಗಿದ್ರೆ ತಡ ಮಾಡ್ದೇ ಈ ವಿಡಿಯೋ ಪೂರ್ತಿ ನೋಡಿ. ಸೂಪರಾಗಿ ಇವತ್ತು ಟಿಪ್ಸ್ ಜೊತೆಗೆ ನಾನು ರವೆ ಉಂಡೆಯನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು 30 ನಿಮಿಷದಲ್ಲಿ ಚಿಕ್ಕ ಮಕ್ಕಳು ಕೂಡ ಈ ರವೆ ಉಂಡೆಯನ್ನು ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನನ್ನ ಹೆಸರು ಗೀತಾ, ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ ತಡ ಮಾಡ್ದೇನೆ ಶುರು ಮಾಡಲ್ವಾ? ಮೊದಲಿಗೆ ನಾವು ರವೆ ಉಂಡೆ ಮಾಡುವಾಗ ಒಂದು ಕಪ್ಪನ್ನು ಮೆಜರ್ಮೆಂಟನ್ನಾಗಿ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬಾ ಇಂಪಾರ್ಟೆಂಟು. ರವೆ ಉಂಡೆ ಮಾಡುವಾಗ ಕೆಲವು ಜನ ಬಾಂಬೆ ರವೆ, ಸಣ್ಣ ರವೆ ಸಿಗುತ್ತಲ್ವ, ಉಪ್ಪಿಟ್ಟು ಮಾಡೋ ರವೆ, ಅದನ್ನು ಸೇರಿಸ್ಕೊಂಡು ಉಂಡೆಯನ್ನು ಮಾಡಿಬಿಡ್ತಾರೆ. ಅದನ್ನು ತೊಗೋಬಾರ್ದು. ರವೆ ಉಂಡೆ ಮಾಡುವಾಗ ಚಿರೋಟಿ ರವೆಯನ್ನೇ ತೊಗೋಬೇಕು. ಅದು ಕೂಡ ತುಂಬಾ ಇಂಪಾರ್ಟೆಂಟು. ಇದಕ್ಕೆ ಈಗ ನಾನಿಲ್ಲಿ ತುಪ್ಪವನ್ನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ಕೂಡ ಸೇರಿಸ್ಕೋಬೋದು. ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆಗೆ ಏಲಕ್ಕಿಯನ್ನು ಹಾಕಿ ತರಿಯಾಗಿ ರುಬ್ಬಿ ಸೇರಿಸ್ಕೋತಾ ಇದ್ದೀನಿ. ಸಕ್ಕರೆ ಜಾಸ್ತಿ ನುಣ್ಣಗೆ ಪೌಡರನ್ನಾಗಿ ಮಾಡ್ಕೋಬೇಡಿ. ಸ್ವಲ್ಪ ಬಾಯಲ್ಲಿ ಸಕ್ಕರೆ ಸಿಗ್ತಾ ಇರಬೇಕು ನಮಗೆ, ಆ ರೀತಿ ರುಬ್ಕೊಂಡು ಸೇರಿಸ್ಕೊಳ್ಳಿ. ಕೇವಲ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಬೇಕು. ಯಾಕಂದರೆ ಸಕ್ಕರೆ ಹಾಕಿರ್ತೀವಿ, ಜಾಸ್ತಿ ಹೊತ್ತು ಗ್ಯಾಸ್ ಮೇಲೆ ಇಡಬಾರ್ದು. ಈಗ ಒಂದು ಪ್ಲೇಟ್ಗೆ ಸರ್ವನ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಸೊ ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಬಿಸಿ ಬಿಸಿಯಾಗಿ ಅನಿಸ್ಬೇಕು. ಆ ರೀತಿ ಅನಿಸಿದ್ರೆ ಸಾಕು. ಅದೇ ಕಪ್ಲಿಂದ 1/4 ಕಪ್ ಆಗೋಷ್ಟು ಹಾಲನ್ನು ಇಲ್ಲಿ ತಗೊಂಡಿದ್ದೀನಿ. ಅಂದರೆ ಕಾಸಿ ಆರಿಸಿರುವಂಥ ಹಾಲು, ತುಂಬ ಫ್ರಿಜ್ಜಲ್ಲಿರುವಂಥ ಹಾಲನ್ನು ಕೂಡ ತೊಗೋಬೇಡಿ. ಕಾಸಿ ಆರಿಸಿರಬೇಕು. ಆ ರೀತಿ ಹಾಲನ್ನು ತೊಗೊಂಡು ಸ್ವಲ್ಪ ಹಾಲನ್ನು ಹಾಕಿ ಉಂಡೆಯನ್ನು ಕಟ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಅಜ್ಜಿ ಚಿಕ್ಕ ಮಕ್ಕಳಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಬೇಡಿ. ಇದೇ ರೀತಿ ಉಂಡೆ ಮಾಡಿ, ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಅವರು ಹಲ್ಲಲ್ಲಿ ಕೂಡ ಸಿಗೋದಿಲ್ಲ. ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ. ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಟೋಟಲ್ ಆಗಿ ನಾನಿಲ್ಲಿ 1/4 ಕಪ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ತುಪ್ಪ ಇಷ್ಟೇ ಸೇರಿಸ್ಬೇಕಂತೇನಿಲ್ಲ, ನೀವು ಜಾಸ್ತಿ ಕೂಡ ಸೇರಿಸ್ಕೋಬೋದು. ಫ್ರೆಂಡ್ಸ್, ನೀವು ಈ ರೀತಿ ಮುಷ್ಟಿಯಲ್ಲಿ ಉಂಡೆ ಕಟ್ಟಿದ ಮೇಲೆ ಈ ರೀತಿ ಶೇಕ್ ಮಾಡಿ, ಕೈಯಲ್ಲಿ ಈ ರೀತಿ ಶೇಕ್ ಮಾಡೋದ್ರಿಂದ ಉಂಡೆ ಮೇಲೆ ಶೈನಿಂಗು ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದೇ ಉಂಡೆ ಅಂತೆಲ್ಲ, ಯಾವ ಉಂಡೆ ಮಾಡಿದರೂ ಕೂಡ ಈ ರೀತಿ ಶೇಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ. ಹಾಗೆ ಈ ಬರುವಂಥ ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಸುಲಭವಾಗಿ ಈ ರವೆ ಉಂಡೆಯನ್ನು ಟ್ರೈ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.